ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವದ ಟಾಪ್ 10 ಉದ್ದದ ರೈಲು ಮಾರ್ಗಗಳನ್ನು ತಿಳಿದುಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ, ಏಕೆಂದರೆ ನೀವು ನೀಡುವ ಲೈಕ್ ಈ ಮಾಹಿತಿ ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮೊದಲನೆಯದಾಗಿ ಟ್ರಾನ್ಸ್ ಸಬ್ಮೆರಿಯನ್ ರೈಲು ಮಾರ್ಗ. ಈ ರೈಲು ಮಾರ್ಗವು ಮಾಸ್ಕೋದಿಂದ ವ್ಲಾಡಿವೋಸ್ಟೋಕ್ಗೆ ವಿಸ್ತರಿಸುವ ವಿಶ್ವದ ಅತಿ ಉದ್ದದ ರೈಲು ಮಾರ್ಗವಾಗಿದೆ. ಇದು 5772 ಮೈಲಿಗಳಷ್ಟು ಇದೆ. ಇದು 8 ವಲಯಗಳನ್ನು ಒಳಗೊಂಡಿದೆ. ದಾರಿಯುದ್ದಕ್ಕೂ ನೀವು ಸಬ್ಮೆರಿಯನ್ ಕಾಡುಗಳು ಮತ್ತು ಹುಲ್ಲುಗಾವಲುಗಳಿಂದ ಕೂಡಿದ ಪರ್ವತಗಳು ಮತ್ತು ಬೈಕಲ್ ಸರೋವರದವರೆಗೆ ಎಲ್ಲವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಈ ರೈಲು ಮಾಸ್ಕೋದಿಂದ ವ್ಲಾಡಿವೋಸ್ಟೋಕ್ಗೆ ಸಂಚರಿಸುತ್ತದೆ. ಎರಡನೇದಾಗಿ ಬೀಜಿಂಗ್ ಮಾಸ್ಕೋ 4735 ಮೈಲಿಗಳು. ರೈಲ್ವೆ ಚೀನಾ, ರಷ್ಯಾ, ಮಂಗೋಲಿಯಾ. ಬೀಜಿಂಗ್ ಮಾಸ್ಕೋ ರೈಲು ಮಾರ್ಗವು ವಿಶ್ವದ 2ನೇ ಅತಿ ಉದ್ದದ ರೈಲು ಮಾರ್ಗವಾಗಿದೆ ಮತ್ತು ಇದು ಅತ್ಯಂತ ರಮಣೀಯವಾಗಿದೆ. ಪ್ರಯಾಣವು 6 ಹಗಲು ಮತ್ತು 5 ರಾತ್ರಿಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಚೀನಾ, ರಷ್ಯಾ, ಮಂಗೋಲಿಯಾ ಮತ್ತು ಕಜಕಿಸ್ತಾನ್ ದೇಶಗಳಾಗಿವೆ. ಮೂರನೆಯದಾಗಿ ಶಾಂಘೈ ಲಾಸಾ ರೈಲ್ವೆ, ಚೀನಾ. ಇದು 2666 ಮೈಲಿಗಳಷ್ಟಿದೆ. ಈ ರೈಲು ಮಾರ್ಗವು ವಿಶ್ವದ ಅತಿ ಉದ್ದದ ರೈಲು ಮಾರ್ಗಗಳಲ್ಲಿ ಒಂದಾಗಿದೆ. ಇದು ತಂಗುಲಾ ಪಾಸ್ನಲ್ಲಿ 5072 ಮೀಟರ್ 16640 ಅಡಿ ಎತ್ತರವನ್ನು ತಲುಪುತ್ತದೆ. ಇದು ಟಿಬೆಟ್ನ ಕೆಲವು ಅದ್ಭುತ ದೃಶ್ಯಾವಳಿಗಳನ್ನು ಒಳಗೊಂಡಿದೆ. ದಾರಿಯುದ್ದಕ್ಕೂ ನೀವು ಹಿಮಾಲಯ, ಹಳದಿ ನದಿ ಮತ್ತು ಕಿಂಗ್ಹೈ ಸರೋವರವನ್ನು ವೀಕ್ಷಣೆ ಮಾಡಬಹುದು. ಕ್ಯಾಲಿಫೋರ್ನಿಯಾ ಜಫೀರ್, ಯುನೈಟೆಡ್ ಸ್ಟೇಟ್ಸ್. ಈ ರೈಲು ಯುನೈಟೆಡ್ ಸ್ಟೇಟ್ಸ್ನ ಅತಿ ಉದ್ದದ ರೈಲು ಮಾರ್ಗವಾಗಿದೆ. ಇದು ಇಲಿನಾಯ್ಸ್, ಅಯೋವಾ, ನೆಬ್ರಾಸ್ಕಾ, ಕೊಲೊರಾಡೋ, ಉತಾ, ನೆವಾಡಾ, ಅರಿಜಾನಾ ಮತ್ತು ಕ್ಯಾಲಿಫೋರ್ನಿಯಾ ದೇಶಗಳನ್ನು ಒಳಗೊಂಡಿದೆ. ಟೊರಾಂಟೊ ವ್ಯಾಂಕೋವರ್ ರೈಲು, ಕೆನಡಾ. ಇದು 2740 ಮೈಲಿಗಳು. ಈ ರೈಲು ಮಾರ್ಗವು ಕೆನಡಾದಲ್ಲಿ ಅತಿ ಉದ್ದದ ರೈಲು ಮಾರ್ಗವಾಗಿದೆ. ಇದು 4 ಓಂಟಾರಿಯೋ, ಮ್ಯಾನಿಟೋಬಾ, ಸಾಸ್ಕಾಚೆವಾನ್ ಮತ್ತು ಬ್ರಿಟಿಷ್ ಕೊಲಂಬಿಯಾ ಪ್ರಾಂತ್ಯಗಳನ್ನು ಒಳಗೊಂಡಿದೆ. ನೀವು ಈ ಮಾರ್ಗದಲ್ಲಿ ಕೆನಡಿಯನ್ ಶೀಲ್ಡ್ ಪರ್ವತಗಳು ಮತ್ತು ಪೆಸಿಫಿಕ್ ಸಾಗರವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಪೂರ್ವ ಮತ್ತು ಓರಿಯೆಂಟಲ್ ಎಕ್ಸ್ಪ್ರೆಸ್ 1262 ಮೈಲಿಗಳು. ಥೈಲ್ಯಾಂಡ್, ಸಿಂಗಾಪುರ. ಈಸ್ಟರ್ನ್ ಮತ್ತು ಓರಿಯೆಂಟಲ್ ಎಕ್ಸ್ಪ್ರೆಸ್ ವಿಶ್ವದ ಅತ್ಯಂತ ಐಷಾರಾಮಿ ರೈಲು ಮಾರ್ಗಗಳಲ್ಲಿ ಒಂದಾಗಿದೆ. ಇದು ಥೈಲ್ಯಾಂಡ್ ಮತ್ತು ಸಿಂಗಾಪುರಗಳನ್ನು ಒಳಗೊಂಡಿದೆ. ಈ ಮಾರ್ಗದಲ್ಲಿ ನೀವು ಮಲೇಷಿಯಾದ ಕಾಡುಗಳು, ಅಂಕೋರಾವಾಟ್ ದೇವಾಲಯಗಳು ಮತ್ತು ಅತ್ಯದ್ಭುತ ಕಡಲತೀರಗಳನ್ನು ವೀಕ್ಷಣೆ ಮಾಡಬಹುದಾಗಿದೆ. ಗಾನಾ ಅತ್ಯಂತ ಉದ್ದವಾದ ರೈಲು ಮಾರ್ಗಗಳಲ್ಲಿ ಇದು ಸಹ ಒಂದಾಗಿದೆ. ಇದು ಆಸ್ಟ್ರೇಲಿಯಾದಲ್ಲಿದೆ. 1851 ಮೈಲಿಗಳು. ಇದು 3 ರಾಜ್ಯಗಳನ್ನು ಒಳಗೊಂಡಿದೆ. ದಕ್ಷಿಣ ಆಸ್ಟ್ರೇಲಿಯಾ, ಉತ್ತರ ಪ್ರಾಂತ್ಯ ಮತ್ತು ಪಶ್ಚಿಮ ಆಸ್ಟ್ರೇಲಿಯಾಗಳನ್ನು ಒಳಗೊಂಡಿದೆ. ಈ ಮಾರ್ಗದಲ್ಲಿ ನೀವು ಔಟ್ಬ್ಯಾಕ್, ಮ್ಯಾಕ್ಡೊನಾಲ್ಡ್ ಶ್ರೇಣಿಗಳು ಮತ್ತು ನಲ್ಲರ್ ಬೋರ್ನಂತಹ ಅತ್ಯದ್ಭುತ ದೃಶ್ಯಗಳನ್ನು ವೀಕ್ಷಣೆ ಮಾಡಬಹುದಾಗಿದೆ. ಇಂಡಿಯನ್ ಪೆಸಿಫಿಕ್ ಆಸ್ಟ್ರೇಲಿಯಾ. ಇಂಡಿಯನ್ ಪೆಸಿಫಿಕ್ ಆಸ್ಟ್ರೇಲಿಯಾದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ರೈಲು ಪ್ರಯಾಣವಾಗಿದೆ. ಇದು 3 ರಾಜ್ಯಗಳನ್ನು ಒಳಗೊಂಡಿದೆ. ಪಶ್ಚಿಮ ಆಸ್ಟ್ರೇಲಿಯಾ, ದಕ್ಷಿಣ ಆಸ್ಟ್ರೇಲಿಯಾ ಮತ್ತು ನ್ಯೂ ಸೌತ್ ವೇಲ್ಸ್. ಈ ಮಾರ್ಗದಲ್ಲಿ ನೀವು ಔಟ್ಬ್ಯಾಕ್ ಮತ್ತು ನಲ್ಲರ್ ಪ್ಲೈನ್ ಪರ್ವತಗಳನ್ನು ವೀಕ್ಷಣೆ ಮಾಡಬಹುದಾಗಿದೆ. ಬ್ಲೂ ಟ್ರೈನ್, ದಕ್ಷಿಣ ಆಫ್ರಿಕಾ. ಪ್ರಿಟೋರಿಯಾ ಮತ್ತು ಕೇಪ್ ಟೌನ್ ನಡುವೆ ಪ್ರಯಾಣಿಸುವ ಐಷಾರಾಮಿ ರೈಲು ಪ್ರಯಾಣವನ್ನು ಐಷಾರಾಮಿ ಬ್ಲೂ ಟ್ರೈನ್ನಲ್ಲಿ ಅನುಭವಿಸಬಹುದಾಗಿದೆ. 1600 ಕಿಲೋಮೀಟರ್ 994 ಮೈಲಿಗಳು ವ್ಯಾಪಿಸಿರುವ ಈ 27 ಗಂಟೆಗಳ ಪ್ರಯಾಣವು ನಾಟಕೀಯ
ಡ್ರೆಕೆನ್ಬರ್ಗ್ ಪರ್ವತಗಳಿಂದ ಕರೋದ ರೋಲಿಂಗ್ವರೆಗೂ ವೈವಿಧ್ಯಮಯ ಭೂದೃಶ್ಯಗಳನ್ನು ನೋಡಬಹುದಾಗಿದೆ. ಕೊನೆಯದಾಗಿ ಮಹಾರಾಜ ಎಕ್ಸ್‌ಪ್ರೆಸ್ ಭಾರತ. ಮಹಾರಾಜ ಎಕ್ಸ್‌ಪ್ರೆಸ್‌ನಲ್ಲಿ ಭಾರತದ ಭವ್ಯವಾದ ರಾಜಸ್ಥಾನದ ಮೂಲಕ ರಾಯಲ್ ಒಡಿಸ್ಸಿಯನ್ನು ವೀಕ್ಷಣೆ ಮಾಡಬಹುದಾಗಿದೆ. ಈ ಐಷಾರಾಮಿ ರೈಲು 8 ದಿನಗಳಲ್ಲಿ 4000 ಕಿಲೋಮೀಟರ್ಗಳಷ್ಟು 2485 ಮೈಲಿಗಳು ಸಂಚರಿಸುತ್ತದೆ. ಇದು ರಾಜಪ್ರಭುತ್ವದ ರಾಜ್ಯಗಳು, ಭವ್ಯವಾದ ಕೋಟೆಗಳು ಮತ್ತು ರೋಮಾಂಚಕ ಸಾಂಸ್ಕೃತಿಕ ಸಂಪತ್ತನ್ನು ಪ್ರದರ್ಶಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ.